ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಅದು ಹೆಂಗೆ ನೋಡಿದ್ರು ಭಾರತದ ಮೇಲಾಗೋ ಪ್ರತಿ ಉಗ್ರ ದಾಳಿಯಲ್ಲೂ ಕೂಡ ಮೋದಿಜಿಯೇ ಟಾರ್ಗೆಟ್ ಆಗಿರ್ತಾರೆ. ಅವತ್ತು ಕೂಡ ಪಹಲ್ಗಾಮ್ ದಾಳಿಯಾದಾಗ ಭಯೋತ್ಪಾದಕರು ಗುಂಡು ಹಾರಿಸೋಕ್ಕೂ ಮುಂಚೆ ಹೇಳಿದ್ದು ನಿಮ್ಮ ಮೋದಿಜಿಗೆ ಹೇಳು ಅನ್ನೋ ಮಾತನ್ನ. ಟಾರ್ಗೆಟ್ ಇಂಡಿಯಾ ಅನ್ನೋದಕ್ಕಿಂತ ಭಾರತದ ವಿರುದ್ಧ ನಡೀತಿರುವ ಪ್ರತಿ ಷಡ್ಯಂತ್ರದಲ್ಲೂ ಕೂಡ ಟಾರ್ಗೆಟ್ ಮೋದಿಯೇ ಆಗಿರ್ತಾರೆ. ಅವರೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ, ಮೋದಿಜಿ ಒಬ್ಬರನ್ನ ಎದುರಿಸಿದ್ರೆ ಇಡೀ ದೇಶವನ್ನೇ ಸೋಲಿಸಬಹುದು ಅಂತ. ಹಾಗೆ ಅಲ್ವೇ ಯುದ್ಧಗಳ ಲೆಕ್ಕಾಚಾರ. ರಾಜ ಒಬ್ಬನನ್ನ ಸೋಲಿಸಿದ್ರೆ ಇಡೀ ರಾಜ್ಯವೇ ಶತ್ರುಗಳ ವಶವಾಗಿಬಿಡುತ್ತೆ. ಇಲ್ಲಿಯೂ ನಡೆದಿದ್ದಂತಹದ್ದೇ ಪ್ರಯತ್ನ. ಬಿಹಾರದ ಚುನಾವಣೆಯ ರಿಸಲ್ಟ್ ದಿನವೇ ಒಂದು ದೊಡ್ಡ ಸಂಚು ಇಲ್ಲಿ ರೆಡಿಯಾಗಿತ್ತು. ಸ್ವಲ್ಪ ಯಾಮಾರಿದ್ರೂ ಕೂಡ BJP ಕಚೇರಿಯಲ್ಲಿ ಇವತ್ತು ಸಾವಿರಾರು ಹೆಣಗಳು ಬಿದ್ದಿರೋದೇನೋ. ಅಷ್ಟಕ್ಕೂ ಅದೆಂತಹ ಸಂಚು ನಡೆದಿತ್ತು ಹಾಗಾದ್ರೆ? ಆ ಆಘಾತಕಾರಿ ವಿಷಯಗಳನ್ನು ನಾವೀಗ ನಿಮ್ಮ ಮುಂದಿಡ್ತಾ ಹೋಗ್ತೀವಿ. ವೀಕ್ಷಕರೇ, ದೆಹಲಿ ಸ್ಫೋಟದ ನಂತರ ಒಂದೊಂದೇ ವಿಷಯಗಳೀಗ ಹೊರಗೆ ಬರ್ತಾ ಇದೆ. ಮೊದಲಿಗೆ ಇಡೀ ಷಡ್ಯಂತ್ರದಲ್ಲಿ ರೈಸಿನ್ ಅನ್ನೋ ವಿಷ ಮತ್ತು 2900 kg ಸ್ಫೋಟಕಗಳನ್ನು ಸಂಗ್ರಹಿಸಲಾಗಿತ್ತು ಅನ್ನೋದು ಬಯಲಾಗಿದೆ. ಇಷ್ಟೆಲ್ಲ ಸಂಗ್ರಹಿಸ್ಕೊಂಡು ಇವರು ಮಾಡೋಕೆ ಹೊರಟಿದ್ದಾದರೂ ಏನು? ಅದನ್ನು ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಇವರ ಮೊದಲನೇ ಪ್ಲಾನ್ ಎ, ಸ್ಫೋಟಕ ದಾಳಿ. ಈ ಪ್ಲಾನ್ನಲ್ಲಿ ಮೇನ್ ಟಾರ್ಗೆಟೇ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವರಾದ ಅಮಿತ್ ಶಾ, JP ನಡ್ಡಾ ಮತ್ತು ಇಡೀ BJP ಸಂಘಟನೆ. ಆ್ಯಕ್ಚುಲಿ ಈ ದಾಳಿಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿತ್ತು. ಅದು ನವೆಂಬರ್ 14ನೇ ತಾರೀಕು. ಅಂದರೆ ಇದೇ ದಿನ ಬಿಹಾರ ಚುನಾವಣೆಯ ಫಲಿತಾಂಶಗಳು ಕೂಡ ಬರುತ್ತೆ. NDAಗೆ ಗೆಲುವು ಕೂಡ ನಿಶ್ಚಿತ ಅನ್ನೋದು ಕೂಡ ಸಾಕಷ್ಟು ಜನರಿಗೆ ಗೊತ್ತಾಗಿತ್ತು. ಹೀಗಾಗಿ BJPಯ ಉನ್ನತ ನಾಯಕರು, ಕಾರ್ಯಕರ್ತರು ಈ ದೀನ್ ದಯಾಳ್ ಮಾರ್ಗ್ನಲ್ಲಿರುವಂತಹ BJP ಕಚೇರಿಯಲ್ಲಿ ಒಟ್ಟಾಗ್ತಾರೆ ಅನ್ನೋದು ಗೊತ್ತಿರುವಂತಹ ಸತ್ಯ. ಸೊ ಆಗ ಅಲ್ಲಿ ಈ ತರಹದ ಸ್ಫೋಟಕ್ಕೆ ತಯಾರಿ ನಡೆದಿತ್ತ ಅನ್ನೋ ಅನುಮಾನಗಳು ಈಗ ಶುರುವಾಗಿದೆ. ಇನ್ನು ಈ ಸಂಚು ಅನ್ನೋದು ಅಷ್ಟೊಂದು ಮಾಮೂಲಾದ ಸಂಚು ಕೂಡ ಆಗಿರಲಿಲ್ಲ. ಕೇವಲ ಒಬ್ಬನೇ ವ್ಯಕ್ತಿ 3000 kg ಅಮೋನಿಯಂ ನೈಟ್ರೇಟನ್ನು ದೆಹಲಿಯ ಒಂದೇ ಸ್ಥಳದಲ್ಲಿ ಸಂಗ್ರಹಿಸಿಟ್ಟಿದ್ದ. ನೋಡಿ, ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ ಮತ್ತು ರಾಹುಲ್ ಗಾಂಧಿ ಅವರ ಆಳ್ವಿಕೆಯಲ್ಲಿ ಹಿಂದೆ ನಡೆದಂತಹ ಎಲ್ಲ ಭಯೋತ್ಪಾದಕ ಘಟನೆಗಳಲ್ಲಿ, ಉದಾಹರಣೆಗೆ ಜೈಪುರ, ಅಹಮದಾಬಾದ್, ವಾರಣಾಸಿ, ಇತ್ತೀಚೆಗೆ ನಡೆದಂತಹ ಪುಲ್ವಾಮಾ ಇರ್ಬೋದು, ಇಲ್ಲೆಲ್ಲ ಕೂಡ ಕೇವಲ 50 kg ಸ್ಫೋಟಕವನ್ನು ನಡೆಸಿ ಪ್ಲಾನ್ ಮಾಡಿದ್ರು. ಆದರೆ ಈ ಬಾರಿ ಅವರು ಬರೋಬ್ಬರಿ 3000 kg ಅಮೋನಿಯಂ ನೈಟ್ರೇಟನ್ನು ಬಳಸಿ ಸ್ಫೋಟಿಸುವಂತಹ ಸಂಚು ರೂಪಿಸಿದ್ರು. ನೋಡಿ, ಈ 3000 kg ಅಮೋನಿಯಂ ನೈಟ್ರೇಟನ್ನು BJP ಕಚೇರಿ ಇರುವಂತಹ ದೀನ್ ದಯಾಳ್ ಮಾರ್ಗ್ನಲ್ಲಿ ನಿಲ್ಲಿಸಿದ್ರೆ 100,000 ಜನರ ಹತ್ಯೆ ನಡೆಯುತ್ತೆ. ಇದು ಅವರ ಪ್ಲಾನ್ ಆಗಿತ್ತು. ಆದರೆ ಆ ಪ್ಲಾನ್ ತುಂಬ ಕಷ್ಟ ಅನ್ನೋದು ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅದಾದಮೇಲೆ ರೆಡಿಯಾಗಿದ್ದು ಈ ಪ್ಲಾನ್ ಬಿ, ರೈಸಿನ್ ವಿಷ ಪ್ರಯೋಗ. ಡಾಕ್ಟರ್ ಸೈಯದ್ ಅನ್ನೋ ವ್ಯಕ್ತಿ ಈ ರೈಸಿನ್ ವಿಷವನ್ನು ಹರಳೆಣ್ಣೆಯನ್ನು ಬಳಸಿ ತಯಾರಿಸ್ತಾನೆ. ಈ ವಿಷಯವನ್ನು BJP ಚುನಾವಣೆಯಲ್ಲಿ ಗೆದ್ದಾಗ ಕಚೇರಿಗಳಲ್ಲಿ ಸಿಹಿ ತಿಂಡಿಗಳು, ಲಡ್ಡುಗಳು, ಹಲ್ವಾ, ಜಿಲೇಬಿಗಳನ್ನು ಹಂಚಲಾಗುತ್ತೆ. ಈ ಲಡ್ಡುಗಳಲ್ಲಿ ಮತ್ತು ಸಿಹಿ ತಿಂಡಿಗಳಲ್ಲಿ ಈ ವಿಷಯವನ್ನು, ಅಂದರೆ ರೈಸಿನ್ ವಿಷಯವನ್ನು ಬೆರೆಸುವ ಮೂಲಕ ನಾಯಕರನ್ನು ಕೊಲ್ಲೋದಕ್ಕೆ ಇವರು ಪ್ಲ್ಯಾನ್ ಮಾಡಿಕೊಂಡಿದ್ರು ಅನ್ನೋದು ಈಗ ಬಯಲಾಗಿದೆ. ಆದರೆ ಏಜೆನ್ಸಿಗಳು ತುಂಬ ಅಲರ್ಟ್ ಆಗಿದ್ದರಿಂದ ಅಮೋನಿಯಂ ನೈಟ್ರೇಟ್ ಸಂಗ್ರಹಿಸುವಂತಹ ಮತ್ತು ರೈಸಿನ್ ತಯಾರಿಸುವ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿಬಿಡ್ತಾರೆ. ನೆನಪಿರಲಿ, ಈ ವಿಷಯವನ್ನು ಪ್ರಸಾದ, ಆಹಾರ ಅಥವಾ ನೀರಿನಲ್ಲಿ ಕೂಡ ಸೇರಿಸ್ಬಿಡ್ಬಹುದಾಗಿತ್ತು. ಇಲ್ಲಿ ಅವರ ಮೇನ್ ಇಂಟೆನ್ಷನ್ BJPಯ ದೊಡ್ಡ ದೊಡ್ಡ ನಾಯಕರನ್ನು ಹತ್ಯೆ ಮಾಡೋದಾಗಿತ್ತು. ನೋಡಿ, ಹಿಂದೂ ಸಮಾಜ ಅವಲಂಬಿಸಿರೋದೇ ಮೋದಿ, ಅಮಿತ್ ಶಾ, ಯೋಗಿ ಅಂತಹ ನಾಯಕರನ್ನು. ಇವರನ್ನೇ ನಾಶಪಡಿಸಿದ್ರೆ ಹಿಂದೂ ಸಮಾಜ ಗಾಬರಿಯಾಗಿಬಿಡುತ್ತೆ. ಸೊ ಅವರನ್ನೇ ಈ ಬಾರಿ ಇಲ್ಲಿ ಟಾರ್ಗೆಟ್ ಮಾಡಲಾಗಿತ್ತು. ವೀಕ್ಷಕರೇ, ಈ ವೈಟ್ ಕಾಲರ್ ಜಿಹಾದ್ ಅನ್ನೋದು ಎಷ್ಟೊಂದು ಭಯಾನಕ ಅನ್ನೋದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ.
ಒಂದು ವೇಳೆ ಇವರೇನಾದರೂ ಇಂತಹ ಕೆಮಿಕಲ್ಗಳನ್ನು ನಾವು ದಿನನಿತ್ಯ ಸೇವಿಸುವಂತಹ ಆಹಾರ, ಹಣ್ಣು, ತರಕಾರಿ ಮತ್ತು ಹಾಲಿನಲ್ಲಿ ಸೇರಿಸಿದ್ರೆ ಅದರ ಎಫೆಕ್ಟ್ ಹೆಂಗಿರ್ತಿತ್ತು ಅಂತ. ಇನ್ನೊಂದು ತುಂಬ ಮುಖ್ಯವಾದ ವಿಷಯ, ಇದು ಕೇವಲ ಅಲ್ಫಲಾ ಯೂನಿವರ್ಸಿಟಿಗೆ ಸೀಮಿತ ಆಗಿಲ್ಲ. ಇದರ ಜೊತೆ ಇನ್ನೊಂದಷ್ಟು ಸಂಸ್ಥೆಗಳು ಕೂಡ ಇವತ್ತು ಡೇಂಜರ್ಸ್ ಆಗಿ ಕಾಣಿಸ್ತಾ ಇದೆ. ವೈಷ್ಣೋದೇವಿ ವೈದ್ಯಕೀಯ ಮಂಡಳಿ ಮೇಲೆ ಈಗ ಒಂದಷ್ಟು ಆರೋಪಗಳು ಬಂದಿದೆ. ಇಲ್ಲಿ 50 ಸೀಟುಗಳಲ್ಲಿ 42 ಸೀಟುಗಳನ್ನು ಮುಸ್ಲಿಮರಿಗೆ ಮೀಸಲಿಡ್ತಾ ಇದೆ. ಹಿಂದೂಗಳ ಹಣದಿಂದ ನಡೆಯುವ ಈ ಮಂಡಳಿಯಲ್ಲಿ ಯಾರು ಲಂಚ ತಗೊಂಡಿದ್ದಾರೆ ಅನ್ನೋದು ತನಿಖೆ ಮಾಡುವಂತೆ ಒತ್ತಾಯಿಸಲಾಗ್ತಿದೆ. ಹಿಂದೆ ಇದ್ದಂತಹ ದೆಹಲಿಯ ಕೇಜ್ರಿವಾಲ್ ಅವರ ಸರ್ಕಾರ ಮುಸ್ಲಿಮರ ವೋಟ್ ಬ್ಯಾಂಕಿಗಾಗಿ ಅಮೋನಿಯಂ ನೈಟ್ರೇಟ್ ಅಂತಹ ಸ್ಫೋಟಕ ವಸ್ತುವನ್ನು ಸಂಗ್ರಹಿಸೋದಕ್ಕೂ ಸಹಾಯ ಮಾಡಿದ್ರು ಆಶ್ಚರ್ಯ ಇಲ್ಲ. ಸೊ ಈಗ ದೇಶದ ಹೊರಗೆ ಯುದ್ಧ ಮಾಡೋದಕ್ಕಿಂತ ಮೊದಲು ಒಳಗೆ ಒಂದಷ್ಟು ಕ್ಲೀನಿಂಗ್ ನಡಿಬೇಕು. ಅದನ್ನೇ ಅವತ್ತು ಭಾರತದ ಸೇನಾ ಮುಖ್ಯಸ್ಥರು ಕೂಡ ಹೇಳಿತ್ತು. So finally, if I look at that, India is facing a 2.5 front, and if it is facing the land borders, then keeping in with the psyche of the people in India today, currency of victory will remain as land. And that is, with that premise, I will say that what all actions have been taken and what are we looking at. ಖಂಡಿತ ನಡೆಯುತ್ತೆ. ಅಮಿತ್ ಶಾಜಿ ಈ ಬಾರಿ ಇಡೀ ಪ್ರಪಂಚಕ್ಕೆ ಕೇಳೋ ಹಾಗೆ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಪ್ರತಿ ಬಾರಿ ಹಿಂದಿಯಲ್ಲಿ ಭಾಷಣ ಮಾಡುವ ಮೋದಿಜಿ ಈ ಬಾರಿ ಇಂಗ್ಲೀಷ್ನಲ್ಲಿ ವಾರ್ನಿಂಗ್ ಕೊಡ್ತಾರೆ. ಅಂದರೆ ಮೋದಿಜಿ ಇಡೀ ಪ್ರಪಂಚಕ್ಕೆ ಒಂದು ಮೆಸೇಜ್ ನೀಡ್ತಾರೆ. ಇದೇ ರೀತಿ ಮೋದಿಜಿ ಪಹಲ್ಗಾಮ್ ದಾಳಿ ಆದಾಗ ಇಡೀ ಪ್ರಪಂಚ ಕೇಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಇಂಗ್ಲೀಷ್ನಲ್ಲಿ ಭಾಷಣ ಮಾಡಿದರು. ಅದಾದ ಮೇಲೆ ಆಪರೇಷನ್ ಸಿಂಧೂರ್ ನಡೆದಿತ್ತು. ಅದೇ ರೀತಿ ಈಗಲೂ ಮಾತಾಡಿದ್ದಾರೆ. ಅಂದರೆ ದೊಡ್ಡದೇನೋ ಪ್ಲ್ಯಾನ್ ನಡೀತಾ ಇದೆ. ಮೊದಲು ಈಗ ದೇಶದ ಒಳಗಿರೋ ಜಿಹಾದಿಗಳನ್ನು ಮಟ್ಟ ಹಾಕಬೇಕು. ಆದರೆ ಏನು ಮಾಡೋಣ, ಅವರನ್ನು ಮಟ್ಟ ಹಾಕೋಕ್ಕೆ ಹೋಗ್ತಿದ್ದಾಗೆ ಕೆಲ ನಾಯಿ ನರಿಗಳೆಲ್ಲ ಅಡ್ಡ ಬಂದು ಬೊಗಳೋಕ್ಕೆ ಶುರು ಮಾಡ್ಕೊಳ್ತವೆ. ನಮ್ಮ ದೇಶದಲ್ಲಿ ಓಲೈಕೆ ರಾಜಕಾರಣ ಅನ್ನೋದು ಎಷ್ಟರ ಮಟ್ಟಿಗಿದೆ ನೋಡಿ. ದೆಹಲಿ ಸ್ಫೋಟವಾದಾಗ ಮೋದಿಜಿ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾರೆ. ಆದರೆ ಒಬ್ಬರ ಬಾಯಲ್ಲೂ ಕೂಡ ಸಿಕ್ಕಿಬಿದ್ದ ಮುಸ್ಲಿಂ ಜಿಹಾದಿಯನ್ನು ಪಬ್ಲಿಕ್ನಲ್ಲಿ ನೇಣು ಹಾಕಬೇಕು, ಅವನನ್ನು ಹೀಗೆ ಮುಗಿಸ್ಬೇಕು ಅನ್ನೋ ಆಕ್ರೋಶ ಮಾತ್ರ ಬರಲಿಲ್ಲ, ಎಲ್ಲೂ ಕಾಣಿಸ್ಲೂ ಇಲ್ಲ. ಇದೇ ಉಗ್ರ ದಾಳಿಗೂ ಮುಂಚೆ ರಾತ್ರಿ ಮಸೀದಿಯಲ್ಲಿ ಮಲಗಿರ್ತಾನೆ. ಆದರೆ ಯಾರೊಬ್ಬರು ಕೂಡ ಆ ಮಸೀದಿಯಲ್ಲಿ ತನಿಖೆ ನಡೆಸಬೇಕು ಅಂತ ಅನ್ನೋದಿಲ್ಲ. ಕಾರಣ ಬಾಂಧವರಿಗೆ ಬೇಜಾರಾಗುತ್ತೆ ಅಂತ. ಅದೇ ಅವರ ಕುಟುಂಬದವರನ್ನು ಅರೆಸ್ಟ್ ಮಾಡೋಕ್ಕೋದ್ರೆ ಅವರ ಬೆಂಬಲಕ್ಕೆ ನಿಲ್ತಾರೆ. ಕಾನೂನು ಹೋರಾಟದಲ್ಲೂ ಜೊತೆಯಾಗಿರ್ತಾರೆ. ಲೆಕ್ಕ ಹಾಕಿ ಕಸಬ್ ಅಂತಹ ನರಹಂತಕನ ಪರವಾಗಿಯೂ ಕೂಡ ಕೋರ್ಟ್ನಲ್ಲಿ ವಾದ ಮಾಡೋದಕ್ಕೆ ಲಾಯರ್ಗಳಿರ್ತಾರೆ ಅಂದರೆ ಈ ದೇಶ ಯಾವ ಸ್ಥಿತಿಯಲ್ಲಿದೆ ಅಂತ. ಇದು ನಮ್ಮ ದೇಶದ ಕತೆ. ಸೊ ಮೊದಲು ನಾವುಗಳು ಸರಿಯಾಗಬೇಕು. ಇಂತಹ ದೇಶದ್ರೋಹಿ ರಾಜಕಾರಣಿಗಳನ್ನು ದೂರ ಇಟ್ಬಿಟ್ರೆ ಆಟೋಮೆಟಿಕ್ ಎಲ್ಲವೂ ಸರಿಯಾಗುತ್ತೆ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.